महाराज की जय। महावीर कीर्ति महाराज की जय। आचार्य मल सागर महाराज की जय। आचार्य सन्मत सागर महाराज की जय। आचार्य सुनील सागर गुरुदेव की जय। ನೋಡ್ರಿ ಇಷ್ಟು ಈ ಊರೆಲ್ಲ ತಿರುಗಾಡಿ ಬಂದರು, ಇಷ್ಟು ಪುಣ್ಯಗಳನ್ನು ಕಟ್ಟಬೇಕು ಬಂದ್ರಿ. ಹೀಗಾಗಿದ್ರೆ ಈ ದೊಡ್ಡ ಸ್ಯಾರದೊಳಗೂ ಬಂದು ಇಂಥ ಸ್ವಾಮಿಗಳು ದರ್ಶನ ಮಾಡ್ಬೇಕಂದ್ರೆ ಭಾಳ ದುರ್ಲಭ ಇರ್ತೈತೆ ರೀ. ಹೌದೇ ಅವಾಗಿ ನೀವು ಪುಣ್ಯಗಳೊಂದು ಅದಿರೇನ ಈ ಒಳಗೆ ಈ ಊರದೊಳಗೆ ಬಂದು ಸೇರಿದಿರಿ. ಆ ಪುಣ್ಯಗಳನ್ನು ಮಾಡ್ಕೋಬೇಕಾಗಿ ಅದರಿಂದ ನೋಡ್ರಿ ಈಗ ಎಲ್ಲಿಂದ ಬಂದರು ಈ ದೊಡ್ಡ ಅಂಥವ್ರ ಮಹಾರಾಜುಗಳು ನಮಗೆ ದರ್ಶನಿಸ್ಬೇಕಂದ್ರೆ ಭಾಳ ದುರ್ಲಭ ಐತ್ರಿ. ಏಕೆಂದರೆ ರೀ ನಾವು ಅನಾದಿ ಕಾಲದೊಳಗೆ ಬರೀ ಮಿಥ್ಯಾ ದರ್ಶನದೊಳಗೆ ನಾವು ಎಲ್ಲ ಗೋಳೆ ಆಗ್ತಿದ್ದೀವಿ ರೀ. ಸಮ್ಯಕ್ ದರ್ಶನ ಮಾಡಬೇಕಾದವರು ಅಂದ್ರೆ ನಮಗೆ ಇಂಥವ್ರು ಸುನಿಲ್ ಸಾಗರ್ ಮಹಾರಾಜುಗಳು ಅಂಥವ್ರು ಮುನಿಗಳು ಸಿಗ್ಬೇಕಂದ್ರೆ ಭಾಳ ದುರ್ಲಭ ಇರ್ತೈತೆ ರೀ. ಯಾಕಂದರೆ ಈ ಊರದಾಗೆ ಇಷ್ಟು ತೊಳೆದರಾಗಂದ್ರೆ ಅವ್ರ ತಕ ಭಾಳ ಪುಣ್ಯ ಅಂದರು ಅವ್ರ ಕಡೆ ಇಷ್ಟು ಲಕ್ಷಗಳದವು. ನಾವು ಚಿಂತನೆ ಮಾಡುವಂಥದ್ದು ವಿಷಯ ನಮಗೆ ಆಗಂಗಿಲ್ಲ. ಅವ್ರ ಕಡೆ ಇಷ್ಟು ಪುಣ್ಯಗಳಂದ್ರದ್ದು ಇಷ್ಟು ಧ್ಯಾನಗಳದವು. ಅವ್ರ ಕಡೆ ಹೇಳಬೇಕಾದ್ರೆ ನಮ್ಮ ಕಡೆ ತಾಕತ್ತಿಲ್ಲ, ಅವು ಮಾತಾಡೋಕೆ ನಮ್ಮ ಕಡೆ ಬಾಯಿ ಭೀ ಇಲ್ಲ ಅವ್ರ ಮಾತುಗಳಂದ್ರೆ. ಅದಂದರೆ ಹೇಗಾಗೈತೆ ರೀ ಇಷ್ಟು ದೊಡ್ಡ ಸ್ಯಾರದೊಳದಾಗ ಬಂದವ್ರದ್ದು ಚತುರ್ಮಾಸ ಮಾಡಬೇಕಾದ್ರೆ ನೋಡ್ರಿ ಎಷ್ಟು ಪುಣ್ಯದಿಂದರೆ ಈ ಊರದಾಗ ಪುಣ್ಯಗಳು ಐತೆ ಅಂದ್ರೆ ಅದೇ ಉದರಿಲೇ ಈ ಮಹಾರಾಜುಗಳು ಇಲ್ಲಿ ಚತುರ್ಮಾಸಕ್ಕೆ ಇಲ್ಲಿ ಬಂದರು. ನೀವು ಎಲ್ಲ ತಿರುಗಾಡಿ ದರ್ಶನ ಮಾಡಿ ಯಾವಾಗ ಬಂದ್ರಿ ಈ ಪುಣ್ಯ ಸಿಗೋ ಸಟಿಗೆ ನಿಮಗೆ ಪುಣ್ಯ ಇತ್ತು, ಲಾಭ ಇತ್ತು. ಅದರಿಂದ ಇಲ್ಲಿ ನೀವು ದರ್ಶನಕ್ಕಾಗಿ ಈಗ ಸಿಗರಿ ಈಗ ಹಾಗೆ ಬಂದು ಕೂತ್ರಿ. ಈಗ ಯಾವ ಊರ ದರ್ಶನ ಮಾಡಿ ಬಂದ್ರಿ, ಎಲ್ಲಿಂದ ಬಂದ್ರಿ? ಗಿರ್ನಾರದಿಂದ ಬಂದ್ರಿ. ಗಿರ್ನಾರದಾಗ ಇರ್ತೀರಿ? ಹಾಂ ಹಾಂ ಅಚ್ಚ ಹಾಂ ಎಲ್ಲ ದೇವ್ರ ದರ್ಶನ ಮಾಡ್ಕೋತ ಇಲ್ಲಿ ಆಚಾರ್ಯಗಳು ಮಹಾರಾಜುಗಳು ದರ್ಶನಕ್ಕೆ ಇಲ್ಲಿ ಬಂದ್ರಿ. ಯಾಕಂದರೆ ನೋಡ್ರಿ ದೂರಿಂದ ನೋಡ್ರಿ ಪುಣ್ಯ ಇತ್ತು, ನೀವು ಎಲ್ಲ ಚೌಕಸಿ ಮಾಡಿ ಇಲ್ಲಿ ಬರ್ಲಾಕ ನೀವು ಹಿಮ್ಮತ್ತು ಮಾಡಿರಿ. ಪುಣ್ಯ ಇಲ್ಲದರೆ ಅವ್ರಿಗೆ ನಾವು ಏನು ಬುದ್ಧಿ ಇಲ್ಲಾದರೆ ಏನು ಮಾಡ್ತಾರೆ, ದರ್ಶನ ಮಾಡೋದ ಓಡಿ ತಮ್ಮ ಊರಿಗೆ ಮನೆಗೆ ಓಡಿ ಹೋಗೋದ, ಇದೇ ದಗದು ಮಾಡ್ತಿದ್ದಾರೆ. ಯಾಕಂದರೆ ನೋಡ್ರಿ ಪುಣ್ಯಗಳು ಯಾವಾಗ ಉದಯ ಆಗ್ತೈತಿ ರೀ ಅವಾಗ ನಮಗೆ ಇಂಥ ಮಹಾರಾಜುಗಳದ ದರ್ಶನ ಒಂದು ಸಿಗ್ತೈತಿ ರೀ. ಯಾಕಂದರೆ ನೋಡ್ರಿ ಇಷ್ಟದವ್ರುಗಳು ನಮ್ಮ ಮಹಾರಾಜುಗಳು ಇಟ್ಟು ಉಮ್ರ ಸಣ್ಣದೈತಿ ತರಿ ಭೀ ಅವ್ರದ್ದು ಉಮ್ರು ನೋಡ್ಬೇಕಾದ್ರೆ ಅವ್ರ ಕಿತಾಬ್ಗಳು ಎಷ್ಟು ಛಾಪಿಸಿದರು, ಎಷ್ಟು ಬರೆದದರು, ಅವ್ರ ಗಾಥಾಗಳು ಎಷ್ಟು ಮನಸ್ಸಿನಾಗ ತುಂಬಿ ಮಾಡಿಕೊಂಡಿದ್ದಾರೆ, ತಲೆ ಮೇಗ ಇಟ್ಕೊಂಡಿದ್ದಾರೆ. ಅವ್ರಿಗೆ ಏನು ಪುಸ್ತಕ ನೋಡ್ಕತ್ತಂಗಿಲ್ಲ, ಯಾವ ಭೀ ಗಾಥಾಗಳು ಕೇಳ್ರಿ ಭೀ ಅವರು ಎಲ್ಲ ಗಾಥಾ ನೋಡಲ್ದೇ ಹೇಳಿಬಿಡ್ತಾರೆ. ಇಷ್ಟು ಅವ್ರಿಗೆ ತಲೆಗೆ ತೇಜ್ ಐತ್ರಿ ಬುದ್ಧಿ. ಅದರಲ್ಲೇ ನೋಡ್ರಿ ಇಂಥ ಸಾಧುಗಳು ತೆಗಿಬೇಕಂದ್ರೆ ಭಾಳ ಪುಣ್ಯ ಐತಿ. ನನ್ನ ಕಾಲದಾಗೆ ನೋಡಬೇಕಾದ್ರೆ ನಾ ಭಾಳ ಪುಣ್ಯ ಮಾಡಿ ಬಂದಿನೇನೆ ಇಂಥ ಗುರುಗಳು ನನಗೆ ಸಿಕ್ಕಿದರು. ನನಗಿಲ್ಲದ್ರೆ ಏನು ಯಾವ ಕಾಲದಾಗ ಕಳಿತೀನಿ ಯಾರಿಗೆ ಗೊತ್ತಿಲ್ಲ. ಹಂಗೆ ಈ ಮಹಾರಾಜುಗಳು ತರೋದು ತುತಿ ಮಾಡಕಲಿಕ್ಕೆ ನಮ್ಮ ಕಡೆ ಇದಿಲ್ಲ, ತಾಕತ್ತಿಲ್ಲ, ಬುದ್ಧಿ ಇಲ್ಲ. ಅದು ನಾವು ಥೋಡೆ ಇದ್ರಾಗಿದ್ದೀವಿ ರೀ, ಇಲ್ಲದ್ರೆ ನಮಗೆ ಏನು ಮಾತಾಡೋಕ್ಕೂ ಬರೋಂಗಿಲ್ಲ. ಹಾಗಾಗಿ ನಾವು ಸುನಿಲ್ ಸಾಗರ್ ಶರಣದೊಳಗೆ ಬಂದಿದ್ದೀವಿ ರೀ. ಅದರಿಂದನೇ ಪುಣ್ಯ ಮಾಡಿ ಲಾಭ ಕೊಡ್ಕೊಡ್ರಿ. ನಮಸ್ತೆ ಮಾಡಿದ್ರಿ, ನೀವು ಪುಣ್ಯ ಮಾಡಿದ್ರಿ. ನೋಡ್ರಿ ಹಾಂ सब जन पूर्वाचार्यों का परिचय ನೋಡ್ರಿ ಅಂಕಲಿದಾಗ ರೀ सीधा करो माइक. ಅಂಕಲಿ ಊರು ಐತ್ರಿ, ಸಂಗಲಿತಾಗ ಗೊತ್ತೈತಿ ರೀ ಅಂದ್ರಿ ಅಲ್ಲಿ ಅಂಕಲಿದಾಗ ಆದಿಸಾಗರಗಳು ಭಾಳ ತಪಸ್ಸುಗಳು ಮಾಡ್ತಿರ್ರಿ. ಅವ್ರು ತಪಸ್ಸುಗಳು ಮಾಡ್ರಿ ಅಂದ್ರೆ ಅಷ್ಟು ತಪಸ್ಸು ಯಾರು ಈ ಜಗದಾಗ ಮಾಡೋಲ್ಲ. 7 ದಿನಕ್ಕೆ 1 ದಿನ 6 ಮಾಡ್ತಿರು, ಒಂದೇ ವಸ್ತು ತಗೋತಿದ್ರು. 7 ದಿನ ಗುಂಪದಾಗ ಕುಂಡಿರ್ತೀರಿ. ಅವ್ರ 7 ದಿನದಾಗ ಒಮ್ಮೆ ಊಟ ಮಾಡ್ತಿರ್ರಿ. ಅದು ಏನಾಗ್ತಿತ್ತು, ಪೈಲೆ ಏನು ವಸ್ತು ನೋಡ್ತಿರು ಅದು ಒಂದು ವಸ್ತು ತಗೋತಿರು. 8 ದಿನ ತನಕ ಅವ್ರು ದರ್ಶನ ಮಾಡ್ತಿರು. ಭಾಳ ನಮ್ಗೆ ಕಷ್ಟ ಮಾಡಿ ತಪಸ್ಸುಗಳು ಮಾಡಿ ಅವರು ಭಾಳ ಶುದ್ಧವನ್ನು ಜನಿಸ್ಕೊಂಡ್ಬಿಡಿದ್ರು. ಆ ಹೇಳಿದಾಗ ಅವರು ಹೇಳಿದಾಗ ಏನಿತ್ತರು ಬರೀ ಶೀತಲಾಚಲ ನಡಿತೈತ್ರಿ.
ಅವಾಗ ಯಾರು ಮುನಿಗಳು ಮಹಾರಾಜುಗಳ ಆರು ಮಾಡಕ್ಕೆ ಹೋಗೋದಾದ್ರೆ ಪಂಡಿತಗಳು ಯಾವಾಗ ಹೇಳ್ತಾರೆ ನೋಡ್ರಿ ಯಾವ ಮನೆಗೆ ಆ ಮನೆಗೆ ಪಂಡಿತ್ ಹೇಳಿದಾಗ ಮಹಾರಾಜುಗಳು ಆರ್ಕ್ ಹೋಗ್ತಿದ್ರು. ಇವು ಆದಿಸಾಗರಗಳು ಏನು ಮಾಡಿದ್ರು, ದರ್ಶನ ಮಾಡಬೇಕಾದ ಶೀತಲಾ ಸೆರೆ ನನಗೆ ನಡೆಯಂಗಿಲ್ಲ, ಉಪವಾಸ ಆಗಲಿ ಮಾಡಾವಿಲ್ಲ ಹಂಗೆ ಅವ್ರು ನಿಶ್ಚಯ ಮಾಡ್ರು, ಮನೆಯಾಗ ದೀಡ್ ಮಾಡ್ರು. ದೀಡ್ ಮಾಡಕ್ಕೆಸಿಂದ ಅವ್ರು ಏನು ಮಾಡ್ರು, ಅವ್ರು ಏರಿಸ್ರಿಲ್ಲ, ಅವ್ರು ಅರ್ಬಿ ಕೈಯಾಗ ತೊಗೊಂಡು ಹೋಗ ಅಡವೆ ಹಿಡ್ಕೊಂಡು ಹೋಗಿ ಕೈ ಹಾಕತ್ತಿರು. ಅವ್ರು ಕೇಳಿಲ್ಲ, ನಾನು ನಿಗರಂತದನ್ನು ನಿಗರಂತ ಹೋಗವ, ನನಗೆ ಆರು ಸಿಗಲಿ ಸಿಗದಿರೆ ನಾ ಸಮಾಧಿ ಮಾಡ್ಕೋತಾನೆ, ಖರೇನೆ ಬಟ್ಟ ಹಚ್ಚಾಮಿಲ್ಲ. ಹಂಗೆ ಮಾಡಿ ಅವ್ರು ದಡದಿಂದೆ ಇವು ಶೀತಲಾ ಸರ್ ದೂರ ಮಾಡ್ರು. ಅವರದಿಂದ ಇವರೆಲ್ಲ ಮುನಿಗಳು ತಿರುಗಾಡಕ್ಕೆ ಆಜ್ಞೆಗಳು ಸಿಕ್ತು. ಅವ್ರ ಆದಿಸಾಗರ ಮಹಾರಾಜಗಳು ಇಟ್ಟು ತಪಸ್ಸೆ ಆಯಿತು. ಒಮ್ಮೆ ಏನಾಯ್ತು ರೀ, ಒಬ್ಬಾಕಿ ಅವುಗಳಿದ್ರಿ ಸಣ್ಣ ಮಗಗೂ ಉರಿ ಬಂದಿದ್ದು. ಉರಿ ಬರೋಣ ಆಕೆ ಏನು ಮಾಡ್ಕೊತಳು, ದವಾಖಾನೆಗೆ ಹೋದಳು. ಹೋಗೋಣ ಡಾಕ್ಟರ್ ಏನೇ ಹೇಳ್ದ, ನೋಡುಮ್ಮ ನೀವು ಮನೆಗೆ ಹೋಗು, ನಿಂದು ಕೂಸಿಂದ ಏನು ಉಪಯೋಗ ಆಗೋದಿಲ್ಲ, ನೀವು ಹೋಗು ಅಂತಾನ ಅಳ್ಕೋತ ಆಕಿ ತಿರುಗಿ ಬರ್ಕತ್ತಳು. ಒಬ್ಬಗೆ ಸೈಲಿ ಬಂದು ಭೇಟಿ ಆಕಿಗೆ, ಯಾಕೆ ಅಳ್ಕೈತಿ, ನಾನು ಹುಡುಗಿ ಹಿಂಗೆ ಆಗೈತಿ ಅಂತ ಅನ್ಕೋತಳು. ಹಿಂಗೆ ಭಾಳ ತಪಸ್ಸಿದಾರು, ಅಲ್ಲಿ ನೀವು ಹೋದಂದ್ರೆ ನಿಂದು ಒಂದಿಟ್ಟು ಉಪಯೋಗ ಆಗೋದ, ಹೋಗ್ತೇನ ಹೇಳು, ನನಗೆ ಮಾಹಿತಿ ಹೇಳಿ ಎಲ್ಲಿ ಅಂತ ಕೇಳು. ಹಿಂಗಿನ ಗುಂಪಾದಾಗ ಉದಗಾಂವ್ ಕುಂಜಣದಾಗ ಗುಂಪಾದಾಗದಾರು, ಅಲ್ಲಿ ಹೋಗು. ಅಲ್ಲಿ ಹೋದ್ರಿನೇ ಅವ್ರು ಒಂಜಾರಿ ಅಂಡ್ರನಿಂದ ಉಪಚಾರ ಆದಿತ್ತು ಅಂತ ಆಕಿ ಅಳ್ಕೋತ ಅಲ್ಲಿ ಹೋದಳು. ಹೋಗಿ ಮಹಾರಾಜಗಳು ನುಸ್ತಾ ಕಾಲು ಮಾಡೋದು ಹೋಗಿ ಕೈಕಾಲು ತೊಳ್ಕೊ ಕೂತಿರು ಅಂತ ಅವ್ರು ಹೋಗಿ ಕೂಸಿನ ಹಾಕಿಕೊಳ್ತಾಳಗ ಅಳ್ಕತ್ತಳು. ಮಹಾರಾಜಗಳು ಅನ್ಕೋತ್ರಿ, ಯಾಕೆ ಅಳ್ತೀವಮ್ಮ ಅಂತ ಅನ್ಕತಾನ. ನನ್ನ ಮಗ ಹಿಂಗೆ ಆಗೈತಿ ರೀ, ಏನು ಮಾಡಲಿ ರೀ, ಅದಕ್ಕೆ ನಂದು ಇದು ಒಂದು ಮಗ ಐತಿ, ನಾ ಎಲ್ಲಿ ಹೋಗಲಿ, ನನ್ನ ಮಗನ ಶಿವ ನನಗೆ ಆಧಾರ ಇಲ್ಲ, ಹೀಗೆಲ್ಲ ಹೇಳಕತ್ತಾನ. ಆಕೆ ಅನ್ಕತ್ತಳು. ಮಹಾರಾಜಗಳು ಅನ್ಕತ್ತಳು, ಹಂಗೆ ಗಬರಿ ಆಗೋದಿಲ್ಲ, ಏನು ಈ ದುನಿಗಳದಾಗ ಏನಾಗೈತಿ ಆಗೋದೈತಿ, ಅವ್ನು ಆಯುಷ್ಯ ಇತ್ತು ಅಂದ್ರೆ ಏನಾಗಿಲ್ಲ, ಅಳಬೇಡ ಗಾಬರಿಯಾಡ ಗಪ್ಕೊಂಡ್ರು. ಥೋಡದಿರಿ ಮಹಾರಾಜ ಸಾಮಯದಾಗ ಕೊತ್ತರು, ಒಂದು ಜರ ಹಿಂಗೆ ಮಾಡಿ ನೀರು ಸಿಡಿಸ್ರು. ನೀರು ಸಿಡಿಸಿದಾಗ ಅವ್ರು ಕಮಲ್ ನೀರಲ್ಲಿ ಅಂದಿಂದಿಂದೆ ಹುಡುಗ ತನ್ನ ಎಲ್ಲ ಚಾಜ ಹಾಕತ್ತಾವ, ಅಳ್ಕತ್ ಎದ್ದ ಕೂತ ಸಣ್ಣ ಕೂಸ. ಇಷ್ಟ ಅವ್ರ ಶಕ್ತಿ ಇತ್ತು, ಅವ್ರ ತಪಸ್ಸಿ ಇಷ್ಟಿತ್ತು, ಹಾದಿನ ಹುಡುಗರು ಸುದ ಜೀವಂತ ಆಗ್ತೈತ್ರಿ. ಅಂಥವ್ರು ತಪಸ್ಸಿದ್ರಿ. ಪರಂಪರ ಇವರ ಆಚಾರ್ಯಗಳದಾರ್ರಿ ಅಂದವು ಅಟ್ ತಪಸ್ಸಿರ ಮಹಾರಾಜಗಳದರಿ ಅದಾಸ್ಯಾರ. ನೀವು ಏನು ವರ್ತ ನಿಯಮಗಳು ತೊಗೊಂಡ್ರಿ, ವರ್ತದವ್ರಿ ನೇಮಗಳದವು, ನಿಮ್ಮ ನೇಮ ಅದ ಏನದವ್ರಿ, ನೇಮ ತೊಗೊಂಡ್ರಿ ಏನದವ್ರಿ, ಒಂದು ಎರಡು ಬರ್ತದವು ಮಾಡಿದ್ರಿ, ಎಲ್ಲರೂ ಅದಾವ್ರಿ. ರಾತ್ರಿ ಊಟ ಮಾಡಂಗಿಲ್ಲ, ಉಳ್ಳಾಗಡ್ಡಿ ಕಂಡ ಏನು ತಿಳಂಗಿಲ್ಲ ಬಿಟ್ಟಿದೆ ರೀ. ನೇಮ್ ತಗೋರ್ಲಿ ಮಹಾರಾಜಗಳ ಕಡೆದ ರೀ. ಹಾಂ ಮಾಡಂಗಿಲ್ಲ, ಅದು ಚಲೋ ಐತ್ರಿ, ಚಲೋ ಐತ್ರಿ. ಹಾಂ ಹಾಂ ಇದು ಚಲೋ ಐತ್ರಿ, ನಿಮ್ದು ಎಲ್ಲ ಚಲೋ ಐತ್ರಿ. ಖರೆ ನೇಮ್ಗಳು ತೊಗೋರಿ ಮಹಾರಾಜಗಳ ಕಡೆದ. ನೀವು ಇಷ್ಟೆಲ್ಲ ಪಾಲನೆ ಮಾಡ್ತೀರಿ ಅಂದ್ಬೇಕು, ನೇಮ್ ತೊಗೋಬೇಕ್ರಿ. ನಮ್ಮ ಮನಸ್ಸಲ್ಲಿ ಮಾಡಿರಿ ನಮಗೆ ವರ್ತದ ಫಲ ಸಿಗಂಗಿಲ್ಲ. ಯಾಕಂದ್ರೆ ಮಹಾರಾಜಗಳ ತೆಗಿಂದ ನೀವು ನೇಮ್ ತೊಗೊಂಡ್ರಿ, ಅದು ಫಲ ಸಿಗ್ತೈತ್ರಿ. ನೀವು ಎಷ್ಟು ಭೀ ಮಾಡಿರಿ, ಖರೆ ನಮ್ಮ ನೇಮ್ ಯಾರ್ದು ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ, ನಮ್ಮ ಮನಸ್ಸಲ್ಲಿ ತೊಗೊಂಡಿದ್ವಿ. ಭಗವಾನ್ಗಳೇನೇ ಹೇಳಂಗಿಲ್ಲ, ಮಹಾರಾಜಗಳೇ ಹೇಳ್ತಾರೆ ನಮಗೆ. ಅವ್ರ ಮಹಾರಾಜಗಳದ ಕಡೆ ನೇಮ್ ತೊಗೋರಿ ನೀವು. ಏನಂದರೆ ನಿಮ್ಮದು ರಾತ್ರಿ ವಾರದ ಬರಿದಲ್ಲಿ ಒಂದು ಎರಡು ನಿಮ್ಗೆ ಸಮಯಕ್ಕೆ ಮಾಡ್ತೀರಿ, ಸಮಯಕ್ಕೆ ಮಾಡ್ತೀರಿ. ಹೊರಗಿಂದ ಏನು ತಿನ್ನಂಗಿಲ್ಲ, ಶುದ್ಧ ತಿಂತೀರಿ ಎಲ್ಲ ನೀರದ, ಶುದ್ಧ ನೀರು ಕುಡಿತೀರಿಲ್ಲ ಶುದ್ಧನೇ. ಹಾಂ ಅದರಲ್ಲೇ ಅಂತ ಏನು ಮಾಡಿದ್ರಿ, ಒಂದು ಎರಡು ನೇಮದವ್ರು ಸಮಯಕ್ಕೆ 2 ಟೈಮ್ ಮಾಡ್ತೀರಿ, ಸಮಯಕ್ಕೆ ಮಾಡ್ತೀರಿ 2 ಟೈಮ್ ಅದರಲ್ಲೇ ಹಾಂ ಅವು ಯಾವ ಸಮಯಕ್ಕೆ ಅನ್ನೋದ್ರಿ ಅಂತ ನೇಮ್ ತಗೋರಿ ಮಾರ್ಜೋಗೊಡಿ. 1 2 ನಂಬರ್ 1 ಹಾಂ 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 मंदोदी आचार्य महावीर कीर्ति महाराज आचार्य सनमती सागर महाराज. ಹಾಂ ಇವು ಪರಂಪರಾಜಗಳು ಎಲ್ಲ ಮಹಾರಾಜಗಳದಾರ ನೋಡಿ. ಫೋಟೋ ಚೈತೇನಿಲ್ರಿ, ಇವು ಮಹಾವೀರ ಕೀರ್ತಿ ಮಹಾರಾಜಗಳದಾರ ಹೇಳ್ರಿ. ಇವ್ರು ಏನಿದ್ರು ಭಾಳ ತಪಸ್ಸರಿ. ಇವ್ರಿ 18 ಭಾಷೆಗಳು ಬರ್ತಿದ್ವು ರೀ ಅವ್ರಿಗೆ, 18 ಭಾಷೆಗಳು. ಅವ್ರ ಪಕ್ಷಿಗಳು ಮಾತುಗಳು ಭೀ ತಿಳಿತಿದ್ವು ಅವ್ರಿಗೆ. ಇಷ್ಟು ಅವರು ಇದಿದ್ರು ಅಂತ. ವಿಮಲ್ ಸಾಗರ್ ಥರ ನಿಮ್ಗೆ ಗೊತ್ತಿರ್ಬೇಕು ರೀ, ಸಿಕ್ಕರೆ ಜಗದ ಆರತಿ ಆಗ್ತೈತಿ ಅವ್ರದ್ದು ಹತ್ರ ಎಷ್ಟು ಇದೈತ್ರಿ. ಅವ್ರು ಅಬ್ದಿ ಜ್ಞಾನಿ ಜೈಸಿ ಇದ್ದರು. ಏನಾಗುತ್ತೆ ಅವ್ರ ಮನುಷ್ಯಂದ ನೋಡಿ ಅವ್ರ ನಿಮ್ಮ ಚಿಂತೆ ಏನು ಹೊಡೆದೈತಿ ಅದೆಲ್ಲ ಅವ್ರು ಹೇಳಿ ತಿಳ್ಕೊತಿದ್ರು. ಅವ್ರು ಅಷ್ಟು ತಪಸ್ಸೆ ಇದ್ದರು. ಈ ಪರಂಪರಾ ಈ ತಪಸ್ಸೆದು ಒಂದು ಭೂಮಿ ಅಂದ್ರೆ ಒಂದು ಮೇರು ಪರ್ವತ ಜೈಸಿಗೆ ಈ ತಪಸ್ಸೆ
ಇದು ಸಂಘದಾಗ ನಡೆದೈತ್ರಿ ಇದು ಪರಂಪರೆ ಅದ ಇಡ್ತು ಈಗ ಸುನಿಲ್ ಸಾಗರ್ದವ್ರ ತಪಸ್ಸರೆ ಬೇಕ್ತೆ ಸಬ್ ಕಿತ್ನಿ ಕೈಸಿ ಎಲ್ಲರೂ ನೋಡ್ತೀರಿ ಹೆಂಗಾಗ್ಲೈತ್ರಿ ಎಷ್ಟು ದೊಡ್ಡವ್ರದವರು ಎಷ್ಟು ಸ್ವಾಮಿ ಇದ್ದದವರು ಎಷ್ಟು ಸಣ್ಣವರ ದೊಡ್ಡವರ ಮುದುಕಿಗಳರಿ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಎಲ್ಲರನ್ನೂ ಸುಕೊಂಡು ಹೋಗ್ತಾರೆ. ಈಗ ಮನ್ಯಾಗ ಇಬ್ಬರು 3 ಮಂದಿ ಅವ್ವ ಅಪ್ಪನ ಇಟ್ಕೊಳಂಗಿಲ್ಲ. ಇವ್ರು ನೋಡ್ರಿ ಎಷ್ಟು ಬುಡ್ಡು ಬಿಡು ಸಾಧುಗಳದಾರು, ಎಷ್ಟು ಸಣ್ಣವ್ರದವರು ದೊಡ್ಡವ್ರದವ್ರು ಮುದುಕರಾಗ್ಯಾರು, ಕೈ ಹಿಡ್ಕೊಂಡು ಅವ್ರನ್ನೆಲ್ಲರೂ ಸಂಭಾಳಿಸ್ಕೊಂಡು ತೊಗೊಂಡು ಹೋಗ್ತಾರೆ ರೀ. ಅಂಥವ್ರು ನಮ್ಮ ಸಂಘದಾಗ ಇಲ್ಲಿ ನೋಡಕ್ಕೆ ಸಿಗ್ತೈತೆ ರೀ. ಇಲ್ಲದ್ರಿ ಎಲ್ಲಿ ಸಂಘದಾಗ ಎಲ್ಲಿ ಬಂದ್ರೆ ಭೀ ದೊಡ್ಡವ್ರ ಮುದುಕ್ಯಾರಾದ್ರೂ ಅವ್ರಿಗೆ ಯಾರು ದೀಕ್ಷೆ ಕೊಡಂಗಿಲ್ಲ ರೀ. ಈಗ ಮೊನ್ನೆ ಒಂದು ಮಹಾರಾಜಿಗೆ ದೀಕ್ಷೆ ಆಗಿತ್ತು ರೀ, ಅವ್ರು ನೋಡ್ರಿ ಅಲ್ಲಿ ಗಾಡಿ ಮೇಲೆ ಕುಯ್ದಾರೆ. ಖರೆ ನಮ್ಮ ಮಹಾರಾಜುಗಳು ಯಾರು ಭೀ ಬರಲಿ, ಯಾರ ಜೀವ ಬರಲಿ, ಎಲ್ಲರೂ ಕಲ್ಯಾಣ ಆಗಬೇಕು, ಎಲ್ಲ ಸುಖ ಆಗಬೇಕು, ನನಗತಿ ಅವ್ರದ್ದು ಜೀವ ಚಲೋ ಆಗಬೇಕು, ಹೇಳ್ಬೇಕು. ಹಿಂಗೆ ಮಾಡಿ ಅವ್ರಿಗೆಲ್ಲರಿಗೂ ಬಂದವ್ರಿಗೆ ಅವ್ರಿಗೆ ಶರಣಕ್ಕೆ ಬಂದವ್ರಿಗೆ ಎಲ್ಲರಿಗೆ ಆಶ್ರಯ ಕೊಡ್ತಾರೆ ನಮ್ಮ ಮಹಾರಾಜುಗಳು. ಹೀಗಾಗಿ ಹೆಸರ್ಲಿಂದ್ರೆ ನಮಸ್ತೆ ಭಗವಾನ್. ಆಚಾರ್ಯ ಸುನಿಲ್ ಸಾಗರ್ ಗುರುದೇವ ಕಿ ಜಯ. ನಮಸ್ತೆ.